ಪ್ರಸ್ತುತ ವಿಡಿಯೋದಲ್ಲಿ ಗಿಲ್ಲು ಪಾಠದ ಇಲ್ಲಿವರೆಗಿನ ಅಂದರೆ 2015ರಿಂದ 2024ರವರೆಗೂ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನಾವು ನೋಡೋಣಂತೆ. ಇದು ರೇಖಾಚಿತ್ರ ಅಥವಾ ಸಂಸ್ಮರಣ್ ಎಂಬ ವಿಧದ ಪಾಠ. ಇದರ ಲೇಖಕಿ ಮಹಾದೇವಿ ವರ್ಮಾ, ಲೇಖಿಕಾ ಮಹಾದೇವಿ ವರ್ಮಾ. ಮೊದಲ ಪ್ರಶ್ನೆ ನೋಡ್ರಿ, ಗಿಲಹರಿ ಕಿ ಸಮಾಧಿ ಕहाँ बनाई गई है. ಇಲ್ಲಿ ಇದು ಜೂನ್ 2015ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಸೋನ್ ಜೂಹಿ ಅಂತಕ್ಕಂಥದ್ದು ಇದರ ಕೀವರ್ಡ್. ಸಮಾಧಿ ಸೋನ್ ಜೂಹಿ ಲತಾ ಕೆ ಪಾಸ್ ಅಂತ ಇಲ್ಲಿ ಬರಿಬಹುದು ನಾವು. ಗಿಲಹರಿ ಕಿ ಸಮಾಧಿ ಸೋನ್ ಜೂಹಿ ಲತಾ ಕೆ नीचे बनाई गई है. ಗಿಲ್ಲು ಮಹಾದೇವಿ ವರ್ಮಾ ಕೋ ಕೈಸೆ ಚೌಂಕಾತಾ ಹೈ. ಇದು ಮೇ 2015 ಮತ್ತು ಜೂನ್ 2017ರಲ್ಲಿ ಕೇಳಿರ್ತಕ್ಕಂಥದ್ದು. ಇದು ಪರ್ದೆ, ಫೂಲ್ದಾನೋ ಕೆ ಫೂಲ್, ಸೋನ್ ಜೂಹಿ ಕಿ ಪತ್ತಿಯಾ ಇವೆಲ್ಲವೂ ಕೂಡ ಇದರ ಕೀವರ್ಡ್ಸ್ಗಳು. ಇದು 2 ಅಂಕದ प्रश्न उत्तर. गिल्लू महादेवी वर्मा को चौंकाने के लिए कभी पर्दे के चुन्नट में, फूलदानों के फूलों में और सोन जूही की पत्तियों में छिप जाता था. ಇದನ್ನು ನಾವು ಹೀಗೆ ಬರಿಬೇಕು. नेक्स्ट, गिलहरी सुदाई के पास क्यों लेट जाता था. ಇದು ಜೂನ್ 15ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ನಾನು ಹೇಳಿದ್ನಲ್ಲ 3 ಅಥವಾ 4 ಅಂಕ, 3 ಅಂಕ ಕಾಮನ್ನು. ಇಲ್ಲಿ ನೋಡ್ರಿ, ಇಲ್ಲಿ 2 ಅಂಕ ಕೇಳಿದರೆ ಇಲ್ಲಿ 1 ಅಂಕದ ಪ್ರಶ್ನೆ ಇದೆ. ಗರ್ಮಿ ठंडा ಇದು ಅದರ ಕೀವರ್ಡ್ಗಳು. गर्मियों में ठंडक रहने के लिए गिल्लू सुराही पर लेट जाता था. ಇದು 1 ಮಾರ್ಕ್ಸು, ಇದು 2 ಮಾರ್ಕ್ಸು. ಒಂದೇ ಇಯರಲ್ಲಿ ಕೇಳಿರ್ತಕ್ಕಂಥ 2 ಪ್ರಶ್ನೆಗಳಿವು. ಹಾಗೆಯೇ ನೆಕ್ಸ್ಟ್ ಪ್ರಶ್ನೆ, महादेवी वर्मा जी ने गिलहरी के बच्चे की जान कैसे बचाई. गिलहरी की जान कैसे बचाई ಅಂತಕ್ಕಂಥದ್ದು. ಇದು ಜೂನ್ 15, ಏಪ್ರಿಲ್ 16, ಜೂನ್ 18 ಮತ್ತು ಜೂನ್ 19ರಲ್ಲಿ ಕೇಳಿದ್ದಾರೆ. ಇಲ್ಲಿ ಏನು ಕೇಳಿದ್ರೆ ನೋಡ್ರಿ, ಕಮರೆ ಮೇಲೆ ಲಾಯಿ ಪೆನ್ಸಿಲಿನ್ ಕಾ ಮರ್ಹಮ್ ಲಗಾಯಿ ಏಕ್ ಬೂಂದ್ ಪಾನಿ ಟಪ್ಕಾಯ. ಇವಷ್ಟನ್ನು ನಾವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಉತ್ತರ ನಾವು ನೋಡೋಣ. महादेवी वर्मा ने गिल्लू को हौले से उठाकर अपने कमरे में लाई. फिर रुई से रक्त पोंछकर घावों पर पेंसिलिन का मरहम लगाया और कई घंटे के उपचार के बाद उसके मुंह में 1 बूंद पानी टपकाया जा सका. इष्टನ್ನು ನಾವು ಬರಿಬೇಕು. लेखिका का ध्यान आकर्षित करने के लिए गिल्लू क्या करता था. ಜೂನ್ 16ರಲ್ಲಿ ಕೇಳಿರ್ತಕ್ಕಂಥ ಸ್ವಲ್ಪ ಇಂಪಾರ್ಟೆಂಟ್ ಪ್ರಶ್ನೆನೇ ಇದು ಇಂಪಾರ್ಟೆಂಟ್ ಪ್ರಶ್ನೆನೇ. ಇಲ್ಲಿ ಲಿಖನೆ ಬೇಡ್ತಿ, ಪೈರ್, ಉತ್ತರ್ತಾ, ಚಡ್ತಾ, ತೇಜಿ ಸೆ ದೌಡ್ನಾ ಇವೆಲ್ಲವೂ ಕೂಡ ಉತ್ತರವನ್ನು ನೆನಪಲ್ಲಿಟ್ಕೊಳ್ಳೋದಕ್ಕೆ ಬಳಸಬಹುದಾದಂತಹ ವರ್ಡ್ಗಳು. जब महादेवी वर्मा लिखने बैठती थी तब गिल्लू महादेवी वर्मा के पैर तक आकर सर से पर्दे पर चढ़ जाता और उसी तेजी से उतरता. उसका यह दौड़ने का क्रम तब तक चलता जब तक महादेवी वर्मा उसे पकड़ने के लिए ना उठती थी. 2 ಅಂಕದ ಪ್ರಶ್ನೆಗೆ ಇಷ್ಟು ಉತ್ತರ ಸಾಕು. नेक्स्ट क्वेश्चन, गिल्लू ने महादेवी वर्मा जी की अस्वस्थता में उनका ख्याल कैसे रखा. 2017ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ತಕಿಯೆ, ಸಿರಹಾನೆ, ನನ್ನೆ ನನ್ನೆ ಪಂಜೆ, ಸಿರ್ ಅವರು ಬಾಲು, ಹೋಲೆ ಹೋಲೆ ಈ ವರ್ಡ್ಗಳನ್ನ ನಾವು ನೆನಪಿಟ್ಕೋಬೇಕು. ಇದು 3 ಅಂಕಕ್ಕೆ ಕೇಳಿರ್ತಕ್ಕಂತಹ ಪ್ರಶ್ನೆಗೆ ಉತ್ತರ. महादेवी वर्मा के अस्वस्थता में गिल्लू तकिए पर सिरहाने बैठकर अपने नन्हे नन्हे पंजों से महादेवी वर्मा के सिर और बालों को हौले हौले से सहलाता रहता. गिल्लू गर्मी से बचने के लिए क्या करता था. ಇದರ ಉತ್ತರವನ್ನು ನಾವು ನೋಡಿದ್ದೀವಿ. ಇನ್ನೊಂದು ರೀತಿಯಲ್ಲಿ ಕೇಳಿದ್ದಾರೆ. ಸುರಾಹಿ ಕೆ ಪಾಸ್ रहता था ಅಂತ ಅಲ್ವಾ. ಗಿಲ್ಲು ಗರ್ಮಿ ಸೆ ಬಚನೆ ಕೆ ಲಿಯೆ ಸುರಾಹಿ ಪರ್ ಲೇಟ್ ಜಾತಾ ಥಾ. ನಿಮಗೆ ಗೊತ್ತಿರೋ ಹಾಗೆ ಇದು 1 ಅಂಕದ ಪ್ರಶ್ನೆಗೆ ಉತ್ತರ. ನೆಕ್ಸ್ಟ್, ಲೇಖಿಕಾ ಕೆ ಗೈರ್ಹಾಜರಿ ಮೇ ಗಿಲ್ಲು ಕೆ ದಿನ್ ಕೈಸೆ ಬೀತಾಯೆ ಸ್ಪಷ್ಟ ಕೀಜಿಯೆ. 2018 ಏಪ್ರಿಲಲ್ಲಿ, ಜೂನ್ 22ರಲ್ಲಿ ಕೇಳಿರ್ತಕ್ಕಂಥದ್ದು. ಇಲ್ಲಿ ಉದಾಸು, दरवाजा खोल जाता, दौड़ता, दूसरे व्यक्ति को देखकर घोंसले में आ बैठता ಮತ್ತು ಕಾಜು ಕಮ್ ಖಾತಾ ಥಾ. ಇಲ್ಲಿ ಇದು 3 ಅಂಕಗಳಿಗೆ ಕೇಳಿರ್ತಕ್ಕಂಥದ್ದು. ಅಂದರೆ ಲೇಖಕಿಯವರ ಗೈರ್ಹಾಜರಿಯಲ್ಲಿ ಗಿಲ್ಲು ಹೇಗೆ ತಮ್ಮ ದಿನವನ್ನು ದೂಡ್ತಾ ಇತ್ತು. लेखिका की गैरहाजिरी में गिल्लू दिन भर उदास रहता था. उन दिनों जब महादेवी वर्मा के कमरे का दरवाज़ा खोला जाता, गिल्लू अपने झूले से उतरकर दौड़ता और फिर किसी दूसरे को देखकर तेजी से अपने घोंसले में जा बैठता और अपने प्रिय खाद्य काजू को भी
बहुत कम खाता था. ಗಿಲ್ಲು के ಕಾರ್ಯಕಲಾಪ के बारे में लिखी ಅಂತ ಕೇಳಿದರೆ ಜೂನ್ 18, ಏಪ್ರಿಲ್ 22 ಮತ್ತು ಜೂನ್ 20ರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಡೈರೆಕ್ಟಾಗಿ ಉತ್ತರವನ್ನು ನೋಡೋಣ. 3 अंक प्रश्ने ಇದು. गिल्लू अपने घर में झूलता रहता था. लेखिका का ध्यान आकर्षित करने के लिए गिल्लू उनके पैर तक आकर सर से पर्दे पर चढ़ जाता और फिर से उसी तेजी से उतरता. उसका दौड़ने का क्रम तब तक चलता जब तक लेखिका उसे पकड़ने के लिए ना उठती. और महादेव वर्मा को चौंकाने के लिए गिल्लू कभी पर्दे की चुन्नट में, फूलदानों के फूलों में और सोनजूही की पत्तियों में छिप जाता था. ಇಷ್ಟನ್ನು ನಾವು ಬರೀಬೇಕು. ನೆಕ್ಸ್ಟ್ ಕ್ವಶನ್ ಅನುರೂಪತೆಯ ಪ್ರಶ್ನೆ ಇದು. ಗಿಲ್ಲು ಕಿ ಪ್ರಿಯಲತಾ ಸೋನ್ಜುಹಿ, ಇದು ಕಾಜು ಇಲ್ಲಿದೆ ನೋಡ್ರಿ. 2022ರಲ್ಲಿ ಏಪ್ರಿಲಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಮತ್ತು ಕವ್ವ ಕಾವ್ ಕಾವ್ ಕಹತಾ ಹೈ, ಗಿಲ್ಲು ಕ್ಯಾ ಕಹತಾ ಹೈ, ಚಿಕ್ ಚಿಕ್ ಕಹತಾ ಹೈ. ಇಲ್ಲಿ ಗಿಲ್ಲು ಅಂತ 2 ಸಲ ಕೊಟ್ಟಿದ್ದಾರೆ, ಬೇಕಿಲ್ಲ. ಜೂನ್ 19ರಲ್ಲಿ ಕೇಳಿರ್ತಕ್ಕಂಥದ್ದು. ಗಿಲ್ಲು ಕಿ ಪೂಂಚ್ ಜಬ್ಬೆದಾರ್, ಗಿಲ್ಲು ಕೆ ಆಂಖೆ ಚಂಚಲ್ ಚಮ್ಕೀಲೆ. ಗುಲಾಬ್ ಪೌಧ ಸೋನ್ಜುಹಿ ಲತಾ, ಅಂದರೆ ಗುಲಾಬ್ ಅಂತಕ್ಕಂಥದ್ದು ಒಂದು ಗಿಡ ಆದರೆ ಸೋನ್ಜುಹಿಯನ್ನು ಬಳ್ಳಿ. ಹಾಗೆ ಕೋಯಲ್ ಮಧುರ್ ಸ್ವರ್, ಕವ್ವ ಕರ್ಕಶ್ ಸ್ವರ್. 2015ರಲ್ಲಿ ಕೇಳಿರ್ತಕ್ಕಂಥ ಅನುರೂಪತೆಯ ಪ್ರಶ್ನೆ. ಗಿಲ್ಲು ಗರ್ಮಿ ಕೆ ದಿನೋ ಮೇ ಕಹಾ ಲೇಟ್ ಜಾತಾ ಥಾ, ಸುರಾಯಿ ಕೆ ಪಾಸ್. ಇದು ಕೂಡ ನಾವು ಆಲ್ರೆಡಿ ಉತ್ತರವನ್ನು ನೋಡಿದ್ದೀವಿ. ನೆಕ್ಸ್ಟ್ ಈ ಪ್ರಶ್ನೆಯನ್ನು ಕಾಮನಾಗಿ ಕೇಳಲ್ಲ. ಗಿಲ್ಲು ಕೆ ಅಂತಿಮ ದಿನೋ ಕಾ ವರ್ಣನ್ ಕೀಜಿಯೇ, ಗಿಲ್ಲು ಕೆ ದುಃಖದ ಅಂತ್ ಕೆ ಬಾರೆ ಮೇ ಲಿಖಿಯೇ. ಈ ಒಂದು ಪ್ರಶ್ನೆ ಕೇಳಲ್ಲ, ಬಟ್ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಸಲ ನೋಡ್ಕೊಳ್ಳೋಣ. ಅದರ ಅಂತಿಮ ದಿನದ ವರ್ಣನೆಯನ್ನು ನಾವು ಮಾಡಬೇಕು. 4 अंक ಕೇಳಿದ್ದಾರೆ, ಬಟ್ ಮತ್ತೆ ಕೇಳಿಲ್ಲ ನೋಡ್ರಿ. 2020ರಲ್ಲಿ ಕೇಳಿರ್ತಕ್ಕಂಥದ್ದು ಮತ್ತು 22ರಲ್ಲಿ ಕೇಳಿರ್ತಕ್ಕಂಥದ್ದು. गिलहरी के जीवन अवधि 2 वर्ष से अधिक नहीं होती, अतः गिल्लू के जीवन यात्रा का अंत आ ही गया. दिन भर उसने ना कुछ खाया, इधर कुछ इधर ना कुछ खाया, ना वह बाहर गया. पंजे इतने ठंडे हो रहे थे. तब लेखिका, ಇದು ಇಲ್ಲಿ ಲೇಖಿಕ ಲಾವ್ ಹೋಗಿದೆ ನೋಡ್ರಿ, ಲೇಖಿका ಬರಿಬೇಕಲ್ಲಿ. हीटर जलाकर उसे उष्णता देने का प्रयत्न किया, परंतु प्रभात के पहली किरण के साथ ही वह चिर निद्रा में सो गया. सोनजूही की लता के नीचे गिल्लू की समाधि बनाई गई. ಇಷ್ಟನ್ನು ನಾವು ಈ ಒಂದು 4 अंकಗಳಿಗೆ ಬರಿಬೇಕು. ನೆಕ್ಸ್ಟ್, ಲೇಖಿಕಾ ಕೆ ಪ್ರತಿ ಗಿಲ್ಲು ಅಪ್ನಿ ಭಾವನಾ ಕೈಸೆ ಪ್ರಕಟ ಕರ್ತಾ ಥಾ. ಇದು ಲಾಸ್ಟ್ ಇಯರು ಕೂಡ ಕೇಳಿದರು, ಬೇರೆ ಥರ ಕೇಳಿದರು ಈ ಒಂದು ಕ್ವಶನ್ನ. ಮತ್ತು 2019ರಲ್ಲೂ ಕೂಡ, ಅಂದರೆ ಲೇಖಿಕಾ ಬಗ್ಗೆ ಗಿಲ್ಲು ತನ್ನ ಭಾವನೆಯನ್ನು ಯಾವ ರೀತಿ ವ್ಯಕ್ತಪಡಿಸ್ತಾ ಇತ್ತು ಅಂತ. ಇದು ಕೂಡ 4 अंकದ ಪ್ರಶ್ನೆ. ಲಾಸ್ಟ್ ಇಯರ್ 3 अंक ಕೇಳಿದ್ರು ಅಥವಾ 2 अंक ಕೇಳಿದ್ರು ಅನಿಸುತ್ತೆ ಇದು. जब महादेव वर्मा लिखने बैठती तब गिल्लू महादेव वर्मा का ध्यान आकर्षित करने के लिए पैर तक आकर उसी तेजी से पर्दे पर उतरता और चढ़ता था. जब महादेव वर्मा मोटर दुर्घटना से अस्पताल में रहना पड़ा, इधर अस्पताल पाइदु अस्पताल में रहना पड़ा, तब गिल्लू बहुत उदास रहा. दरवाज़ा खोलने पर झूले से उतरकर दौड़ता था, लेकिन दूसरे व्यक्ति को देखकर वापस झूले में आ बैठता. उन दिनों में उसका प्रिय खाद्य काजू को भी बहुत कम खाता था. ಇದು ಭಾಳ ಇಂಪಾರ್ಟೆಂಟ್. ಈ ಪ್ರಶ್ನೆಗೆ ಕರೆಕ್ಟಾದ ಆನ್ಸರ್ ಅಂದರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡ್ರಿ. वर्मा की अस्वस्थता के कारण गिल्लू महादेव वर्मा की सिराह में बैठकर अपने नन्हे नन्हे पंजों से बालों को सहलाता रहता. महादेव वर्मा को चौंकाने के लिए कभी कभी फूलदाने के फूलों में, पर्दे की चुन्नट में और सोनजूही की पत्तियों में छिप जाता था. ಇದರಲ್ಲಿ ತುಂಬ ಮುಖ್ಯವಾದ ಪಾರ್ಟ್ ಅಂದರೆ ಈ ಪಾರ್ಟ್ನ ಕೂಡ ನಾವು ನೆನಪಲ್ಲಿಟ್ಕೋಬೇಕು. ಮತ್ತು ಇದೊಂದು ಸ್ವಲ್ಪ ಈ ಒಂದು ಪಾರ್ಟ್, ಇವೆರಡು ಪಾರ್ಟು ಈ ಒಂದು ಕ್ವಶನ್ಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಇನ್ನೊಂದು ಅಪರೂಪಕ್ಕೆ 4 ಮಾರ್ಕ್ಸಿಗೆ ಕೇಳ್ತಾರೆ. ಕಾಮನಾಗಿ 4 ಮಾರ್ಕ್ಸಿಗೆ ಕೇಳ್ತಕ್ಕಂಥ ಪ್ರಶ್ನೆಗಳು ಯಾವುವು? ಕರ್ನಾಟಕ ಸಂಪದ, ಇಲ್ಲ ಇಂಟರ್ನೆಟ್ ಕ್ರಾಂತಿ, ಮತ್ತು ಅದಕ್ಕಿಂತ ಇಂಪಾರ್ಟೆಂಟ್ ಯಾವುದಂದರೆ ಬಸಂತ್ ಕಿ ಸಚ್ಚಾಯಿ. ಕೆಲವೊಮ್ಮೆ ಗಿಲ್ಲು ಪಾಠದಿಂದನೂ ಕೂಡ ಕೇಳ್ತಾರೆ, ಅದನ್ನು ನಾವಿಲ್ಲಿ ಚರ್ಚೆ ಮಾಡ್ತಾಯಿದ್ದೀವಿ. ಗಿಲ್ಲು ಕೆ ಪ್ರತಿ ಮಹಾದೇವ್ ವರ್ಮಾ ಜಿ ಕೆ ಪ್ರೇಮ್ ಭಾವ ಕೋ ವರ್ಣನ್ ಕೀಜಿಯೇ. ಈಗ ಗಿಲ್ಲು ಮಹಾದೇವ್ ವರ್ಮನ ಹೇಗೆ ನೋಡ್ಕೊಳ್ತಾ ಇತ್ತು ಅನ್ನೋದು ಈಗ ಬರೆದಿದ್ದೀವಿ. ಮಹಾದೇವಿ ವರ್ಮ ಅವರು ಯಾವ ರೀತಿ ನೋಡ್ಕೊತಿದ್ರು ಅಂತ ಇಷ್ಟೊತ್ತು ನಾವು ಬರೆದಿರ್ತಕ್ಕಂಥ ಪ್ರಶ್ನೆಗಳನ್ನೇ ಅವನ್ನು ಒಟ್ಟಿಗೆ ನಾವು ಈ ರೀತಿ ಬರೀಬಹುದು. जब गिल्लू घायल हुआ था तो तब वर्मा जी ने घाव को रुई से रक्त पोंछकर पेंसिलिन का मरहम लगाया. उसे रहने के लिए झूला बनाकर खिड़की से लटका दिया. उसे प्यार से गिल्लू नाम से पुकारा.
गिल्लू के खाने के लिए काजू या बिस्कुट ಇದು ಟ बिस्कुट दिया करते थे। थाली में से एक एक चावल उठाकर सफाई से खाना सिखाया। अन्य गिलहरियों के साथ खेलने के लिए उसे एक ವ್ಯವಸ್ಥಾ की ಅದೇ ಕಿಟಕಿಯ ಒಂದು ಇದನ್ನು ಓಪನ್ ಮಾಡಿ ಕಳಿಸ್ತಾರಲ್ಲ ಹೊರಗಡೆ ಆ ಒಂದು ವಿಷಯ। गिल्लू के अंतिम दिनों में उसे बचाने की पूरी कोशिश की। हीटर जलाकर उसे उष्णता देने का प्रयास किया। उसकी मृत्यु के बाद सोनजूही लता के नीचे समाधि बनाई गई। ಇಷ್ಟನ್ನಂತೂ ನಾವು ಬರೀಬೇಕಾಗುತ್ತೆ, ಯಾಕಂದರೆ 4 ಅಂಕದ ಪ್ರಶ್ನೆ ಇದು। ಮತ್ತು ಮುಂದಿನ ಪಾಠದಲ್ಲಿ ಅದರ ಪ್ರಶ್ನೆ ಉತ್ತರಗಳನ್ನು, ಮುಖ್ಯವಾದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಮತ್ತೆ ಸಿಗೋಣ। ಧನ್ಯವಾದಗಳು।